ಓಕೆ, ಇಲ್ಲೇನು ನೀವು ಗಮನಿಸಬೇಕು, ವ್ಯವಸ್ಥಿತವಾಗಿ ಕೇಂದ್ರದಲ್ಲಿರುವಂತಹ NDA ಸರ್ಕಾರ 2024ರಲ್ಲಿ ಅಧಿಕಾರಕ್ಕೆ ಬಂದ ಕೂಡಲೇ ಒಂದು ಮಾತು ಹೇಳಿದ್ರು, ನಾವು ಮರಿಬಾರದು ಯಾವುದು. ಈ ಸರ್ಕಾರ ಶ್ರಮ ಮತ್ತು ಭೂಮಿಯ ಸುಧಾರಣೆಗೆ ಮುಂದಾಗ್ತದೆ, ಆದ್ಯತೆಯನ್ನು ಕೊಡುತ್ತದೆ. ಲ್ಯಾಂಡ್ ಅಂಡ್ ಲೇಬರ್ ರಿಫಾರ್ಮ್ಸ್ ಪ್ರಯಾರಿಟಿ ಇರ್ತದೆ. ಅದರ ಮೂಲಕ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಭಾರತ ದೇಶದಲ್ಲಿ ಜಾರಿಗೆ ತರ್ತೀವಿ ಅಂತ 2024ರಲ್ಲಿ ಮೋದಿ ಅವರು ಮಾತಾಡಿದ್ರು ಅಧಿಕಾರಕ್ಕೆ ಬಂದ ಕೂಡಲೇ. ಇನ್ನೊಂದು ಮರಿಬಾರದು, 2023ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗ ಅದೇ ಮಾತನ್ನ ಹೇಳಿದ್ರು, ಲೇಬರ್ ಅಂಡ್ ಲ್ಯಾಂಡ್ ರಿಫಾರ್ಮ್ಸ್ ಅನ್ನು ಮಾಡ್ತೀವಿ ಅಂತ. ಮಾತುಗಳಲ್ಲಿ ವ್ಯತ್ಯಾಸ ಇಲ್ಲ ಅನ್ನೋದನ್ನು ನೀವು ಗಮನಿಸ್ಕೊಳ್ರಿ. ಏನದು ರಿಫಾರ್ಮ್, ಸುಧಾರಣೆ ಅಂದ್ರೆ ಭೂಮಿ ಇಲ್ಲದೆ ಇರ್ತಕ್ಕಂಥ ಬಡ ರೈತರಿಗೆ ಭೂಮಿ ಕೊಡುವಂತಹ ಸುಧಾರಣೆ ಅಲ್ಲ ಅದು. ಲೇಬರ್ ರಿಫಾರ್ಮ್ ಅಂದ್ರೆ ಉದ್ಯೋಗ ಇಲ್ಲದೆ ಇರ್ತಕ್ಕಂಥ ನಿರುದ್ಯೋಗಿಗಳಿಗೆ ಭದ್ರವಾದಂತಹ ಅವಲಂಬಿಸಬಹುದಾದಂತಹ ಉದ್ಯೋಗವನ್ನು ಕೊಡುವಂತಹ ಸುಧಾರಣೆ ಅಲ್ಲ. ರೈತರನ್ನ ಭೂಮಿಯಿಂದ ಒಕ್ಕಲಿಸೋದು, ರೈತರಿಗೆ ಭೂಮಿ ಮೇಲಿರುವಂತಹ ಹಕ್ಕನ್ನ ಕಿತ್ತಾಕೋದು, ಯುವಕರಿಗೆ ಉದ್ಯೋಗ ಅನ್ನುವಂಥದ್ದು ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನು ನಿರ್ಮಿಸೋದು, ಅದು ಉದ್ಯೋಗ ಅಲ್ಲ ಸಿಕ್ಕುವಂಥದ್ದು. ಇದು ಸುಧಾರಣೆ. ಒಂದು ಸಣ್ಣ ಲೆಕ್ಕಾಚಾರ ಹೇಳ್ತೀನಿ. ಮೆಜೆಸ್ಟಿಕ್ ಏರಿಯಾದಲ್ಲಿ ಕೂತಿದ್ದೀವಿ, ಇಲ್ಲೊಂದು ಆಫೀಸ್ ಸ್ಪೇಸ್ ಅಂತ ಹೇಳ್ತಾರೆ, ಒಂದು ಕಚೇರಿ ನಡೆಸಲಿಕ್ಕೆ ಒಂದು ಜಾಗ ಬಾಡಿಗೆಗೆ ತಗೊಂಡ್ರೆ ಒಂದು 400 ಸ್ಕ್ವೇರ್ ಮೀಟರ್ ಇರುವಂತ ಜಾಗಕ್ಕೆ ಒಂದು ತಿಂಗಳಿಗೆ ಬಾಡಿಗೆ ಎಷ್ಟು ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ. ಕೆಲವು ಕಡೆಯಲ್ಲಿ ಒಂದು ಚದುರ ಅಡಿಗೆ, ಒಂದು ಸ್ಕ್ವೇರ್ ಫೀಟ್ಗೆ 1500 ರೂಪಾಯಿ. 400 ಸ್ಕ್ವೇರ್ ಫೀಟ್ ಇರುವಂತಹ ಒಂದು ಸಣ್ಣ ಜಾಗಕ್ಕೆ ಹಬ್ಬ ಅಂದ್ರೆ 60,000 ರೂಪಾಯಿ ಬಾಡಿಗೆ ಬರ್ತದೆ. 400 ಸ್ಕ್ವೇರ್ ಫೀಟ್ ಅಂತ ನಾನು ಹೇಳೋ ಕಾರಣ ಇದೆ. 436 ಸ್ಕ್ವೇರ್ ಫೀಟ್ 1 ಸೆಂಟು, 100 ಸೆಂಟ್ 1 ಎಕರೆ. ಮೆಜೆಸ್ಟಿಕ್ ಪ್ರದೇಶದಲ್ಲಿ 1 ಎಕರೆ ಭೂಮಿ ಇದ್ರೆ ನೀವು ಸರಾಸರಿಯಾಗಿ ನೀವು ಲೆಕ್ಕ ಹಾಕಿ ನೋಡಿದ್ರೆ 16 ಲಕ್ಷ ರೂಪಾಯಿಗಿಂತಲೂ ಜಾಸ್ತಿ ಆದಾಯ ಬರುತ್ತದೆ ಬರೀ ಬಾಡಿಗೆಯಿಂದ. ಇಲ್ಲಿ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಬಂದಿದ್ದೀರಲ್ಲ, 1 ಎಕರೆ ಭೂಮಿಯಲ್ಲಿ ಒಂದು ವರ್ಷಕ್ಕೆ ಒಂದು 16-18 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ದುಡಿಯೋರು ಯಾರು ಇದ್ದೀರಾ? ಲಾಭ ಬರುತ್ತಾ ನಿಮಗೆ? ಅವರು ಮೊದಲು ಮಾಡಿದ ಕೆಲಸ ಏನಿದೆ ಅಂದ್ರೆ, ಭೂಮಿಯ ಮೇಲೆ ನಿಮ್ಮ ಬೆವರನ್ನು ಸುರಿಸಿದ್ರೆ ನಿಮಗೆ ಲಾಭ ಬರೋದಿಲ್ಲ. ಒಕ್ಕಲತನವನ್ನ ಬಿಡ್ರಿ ಒಕ್ಕಲಿಗರು, ನೀವು ರೈತರು ಒಕ್ಕಲತನವನ್ನ ಬಿಡ್ರಿ, ನೀವು ಭೂಮಿಯನ್ನು ಬಿಟ್ಕೊಟ್ಬಿಡ್ರಿ ನಮಗೆ ಅಂತ. ಭೂಮಿ ಬಿಟ್ಬಿಟ್ರೆ ನೀವು ಮಾವಿನ ಗಿಡ ಬೆಳೆದು, ಭತ್ತ ಬೆಳೆದು, ಅಕ್ಕಿ ಬೆಳೆದು, ತೆಂಗು ಬೆಳೆದು, ಯಾವ ಬೆಳೆದರೂ ಸಿಕ್ಕದಿರುವಂತಹ ಲಾಭ ಬಾಡಿಗೆಯಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಬರ್ತದೆ. ನಿಮಗೆಲ್ಲ ಭೂಮಿ ಅವರಿಗೆ ಅಂತ ನಾವೇನ್ ಕೇಳ್ತಿದೀವಿ? ಬೆಳೆಗೆ C+50 ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದಕ್ಕೆ ಕಿವಿಗೆ ಬೀಳೋದಿಲ್ಲ. ಇದು ಸುಧಾರಣೆಯ ಭಾಗ, ಇದರ ಬಗ್ಗೆ ಭ್ರಮೆ ಬೇಡ ನಮಗೆ. ಇನ್ನೊಂದು ಮಾಡ್ತಿದ್ದಾರೆ, ಬಾರಿ ಮುಖ್ಯವಾಗಿ ಬಾಬು ಮ್ಯಾಥಿಯವರು ಆ ಕಾನೂನು ವಿಚಾರಗಳನ್ನು ಹೇಳ್ಬಿಟ್ಟಿದ್ದಾರೆ. ಒಂದೇ ಒಂದು ನಾನು ಉದಾಹರಣೆ ಕೊಡ್ತೀನಿ. ಹಳೆ ಕಾನೂನುಗಳಲ್ಲಿ ಬಂಡವಾಳ ಹೂಡಿದಂತಹ ಮಾಲೀಕರು ಕಾರ್ಮಿಕರಿಗೆ ಮೋಸ ಮಾಡಿ ವಂಚನೆ ಮಾಡಿದರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ಲಿಕ್ಕೆ, ಕೇಸ್ಗಳು ಹಾಕ್ಲಿಕ್ಕೆ, ಜೈಲಿಗೆ ಹಾಕ್ಲಿಕ್ಕೆ, ದಂಡ ಹಾಕ್ಲಿಕ್ಕೆ ಇದ್ದಂತಹ 65 ಘಟನೆಗಳನ್ನ, 65 ಅಪರಾಧಗಳನ್ನ ಡಿಕ್ರಿಮಿನಲೈಸ್ ಮಾಡಿದ್ದಾರೆ ಈ ಕೋಡ್ಗಳಲ್ಲಿ. 65 ಅಪರಾಧಗಳು ಅವ್ರು ಮಾಡಿದ್ರೆ ಇನ್ನು ಮುಂದೆ ಅಪರಾಧ ಅಲ್ಲ. ಮಾಲೀಕರು ಕಾರ್ಮಿಕರಿಗೆ ಮೋಸ ಮಾಡಿದಂಥದ್ದು ಅಪರಾಧಗಳಲ್ಲ, ಅವ್ರ ಮೇಲೆ ನೀವು ಕೇಸ್ ಹಾಕ್ಲಿಕ್ಕೆ ಹಕ್ಕಿಲ್ಲ, ನೀವು ಕೇಸ್ ಹಾಕಂಗಿಲ್ಲ ಅಂತ ಹೇಳುವಂತಹ ಅದೇ ಸರ್ಕಾರ ರಾಮನಗರ DC ಆಫೀಸ್ ಪಕ್ಕದಲ್ಲಿ ಹೋದ್ರೆ ನಿಮ್ಮನ್ನು ಜೈಲಿಗೆ ಹಾಕ್ತೀವಿ ಅಂತ ಹೇಳ್ತಾರೆ. ನೀವು ಹೋರಾಟ ಮಾಡಂಗಿಲ್ಲ. ಕಾರ್ಮಿಕರಿಗೆ ಅನ್ಯಾಯ ಆದ್ರೆ, ಮೋಸ ಆಗಿದೆ, ನಮಗೆ ಸಂಬಳ ಸಾಲದು, ನಮಗೆ ಕೊಡಬೇಕಾದಂತಹ ಸವಲತ್ತು ಕೊಡಲಿಲ್ಲ ಅಂತ ಹೇಳಿ ಮುಷ್ಕರ ಮಾಡಿದರೆ, ಪ್ರತಿ ಮುಷ್ಕರವೂ ಕೂಡ ಅಕ್ರಮ ಮುಷ್ಕರ. ಆ ಮುಷ್ಕರ ಮಾಡಿದಂತಹ ಕಾರ್ಮಿಕ ನಾಯಕರಿಗೆ ಜೈಲು ಶಿಕ್ಷೆ, ತಲೆಗೆ 10,000 ರೂಪಾಯಿ ದಂಡ ವಿಧಿಸಲಿಕ್ಕೆ ಹೊಸ ಕಾನೂನಲ್ಲಿ ಅವಕಾಶ ಇದೆ. ಬಂಡವಾಳಗಾರರು ಶ್ರೀಮಂತರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕಂಗಿಲ್ಲ. ಬಡವರು ನ್ಯಾಯ ಕೇಳಿದ್ರೆ ಸಾಕು, ನಿಮ್ಮನ್ನು ಜೈಲಿಗೆ ಹಾಕ್ಸ್ತೀವಿ. ಫ್ರೀಡಂ ಪಾರ್ಕ್ ಬಿಟ್ಟು ಎಲ್ಲೂ ಹೋರಾಟ ಮಾಡಂಗಿಲ್ಲ. ಇಡೀ ಕರ್ನಾಟಕ ರಾಜ್ಯದ ಒಳಗೆ ಪಾಪ
ಕಾಮ್ರೇಡ್ ನೂರ್ ಶ್ರೀಧರ್ ಮಾತಾಡುವಾಗ ಒಂದು ಸರ್ಟಿಫಿಕೇಟ್ ಬೇರೆ ಕೊಟ್ಟುಬಿಟ್ರು, ಮುಖ್ಯಮಂತ್ರಿಗಳು ಸಮಾಜವಾದಿ ಅಂತ. ನಮಗೂ ಆಯಿತು ಸಮಾಜವಾದಿನೇ, ಆದರೆ ಅದೇ ಮುಖ್ಯಮಂತ್ರಿಗಳು ಒಂದು ಹೋಮ್ ಮಿನಿಸ್ಟರ್ನ ಇಟ್ಕೊಂಡಿದ್ದಾರೆ. ಮಾತಾಡ್ತಿಲ್ಲ, ಅವ್ರು ಎಕ್ಸೋಸಿ ನಾವು ಮಾತಾಡ್ತಿದ್ದೀವಿ. ಇವತ್ತು ಇಡೀ ಕೇವಲ ರಾಮನಗರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನೀವು ಹೋರಾಟ ಮಾಡಂಗಿಲ್ಲ. ಎಲ್ಲೋ ಊರೊಳಗೆ ಜಾಗ ಕೊಡ್ತಾರೆ, ಹೋರಾಟ ಮಾಡೋರು ಕೆಲಸ ಇಲ್ದಿರ್ತಕ್ಕಂಥವ್ರು ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ. ಪ್ರಜಾಸತ್ತಾತ್ಮಕವಾದಂತಹ ಹಕ್ಕು, ನನಗೆ ಅನ್ಯಾಯ ಆದರೆ ಅನ್ಯಾಯ ಆಗಿದೆ ಅಂತ ಹೇಳೋದು ಅದಕ್ಕೆ ಅವಕಾಶ ಇಲ್ಲ. ಅದನ್ನು ಮೀರಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್. ನಾವೆಲ್ಲ ಓಡಾಡ್ತಾ ಇದ್ದೀವಿ ಇಲ್ಲಿ ಕೋರ್ಟ್ಗೆ, JCTU ಭಾಗವಾಗಿ, SKM ಭಾಗವಾಗಿ ಹೋರಾಟ ಮಾಡೋದಂಥವ್ರು ಇವತ್ತು ಕೋರ್ಟ್ ಓಡಾಡ್ತಿದ್ದೀವಿ. ಹೋರಾಟ ಮಾಡೋದಕ್ಕೆ ಕೇಸು ಮಾಲೀಕರು ಮೋಸ ಮಾಡಿದ್ರೆ, ಬಂಡವಾಳಗಾರರು ಮೋಸ ಮಾಡಿದ್ರೆ, ಅಕ್ರಮ ಭೂಸ್ವಾಧೀನ ಮಾಡಿದ್ರೆ, ಅಕ್ರಮ ಸಕ್ರಮ, ಮಾಲೀಕರು ಮಾಡುವಂತಹ ಅಕ್ರಮಗಳು ಸಕ್ರಮ ಆಗ್ತದೆ, ನಾವು ಮಾಡುವಂತಹ ಸಕ್ರಮ ಎಲ್ಲ ಅಕ್ರಮ ಆಗ್ತದೆ. ಇದು ಈ ಕಾನೂನುಗಳಲ್ಲಿ ಇರ್ತಕ್ಕಂತಹ ಪ್ರಶ್ನೆ. ಹೆಂಗೆ ಬುಡಮೇಲು ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಸ್ಪಷ್ಟ ಮಾಡ್ಕೋಬೇಕಾಗ್ತದೆ. ಅವಾಗ ಈ ಕಾನೂನುಗಳು ಒಂದೊಂದೇ ತೆರೆದು ನೋಡಿದ್ರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದ್ರೆ ಬಂಡವಾಳ ಹಾಕಿದ್ರೆ ಲಾಭ ಬರಬೇಕು. ಯಾರಿಗೆ? ಬಂಡವಾಳಗಾರರಿಗೆ, ವಿದೇಶಿ ಬಂಡವಾಳಶಾಹಿ ಕಂಪನಿಗಳಿಗೆ. ದೇಶ ಪ್ರೇಮಿ ಸರ್ಕಾರ ಇದು. ವಿದೇಶಿ ಬಂಡವಾಳಗಾರರಿಗೆ ಲಾಭ ಕೊಡೋದು ಅವರ ಕೆಲಸ. ಆದರೆ ಸ್ವದೇಶಿ ರೈತ ಬಂಡವಾಳವನ್ನ ತನ್ನ ಭೂಮಿಯಲ್ಲಿ ಹಾಕಿದ್ರೆ ಆ ಭೂಮಿನೂ ನಿನಗಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ಇರಲ್ಲ. ಇದನ್ನು ಸಹಿಸ್ಲಿಕ್ಕೆ ಹೋಗಬಾರದು ಅನ್ನುವಂತಹ ಮಾತನ್ನು ಹೇಳಕ್ ಬಯಸ್ತೀನಿ. ನಾನು ಸಾಕಷ್ಟು ಮುಂದೆ ಈ ಕಾರ್ಮಿಕ ಕಾನೂನುಗಳಲ್ಲಿ ಎಷ್ಟು ದೊಡ್ಡ ಅಪಾಯಗಳಿದೆ ಅನ್ನೋದನ್ನು ವಿವರವಾಗಿ ಮಾತಾಡೋಣ. ನನಗೆ 10 ನಿಮಿಷ ಟೈಮ್ ಇರೋದು. ಆದರೆ ಒಂದು ಎಚ್ಚರಿಕೆಯನ್ನು ನಾವು ಹೋರಾಟಗಾರರೆಲ್ಲರಿಗೂ ಕೊಡ್ಲಿಕ್ಕೆ ಬಯಸ್ತೀನಿ ನಮ್ಮ ಅನುಭವದ ಮೂಲಕ. ನಮ್ಮ ಹೋರಾಟ ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ, ಈ ದೇಶದ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ, ಯುವ ಪೀಳಿಗೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ, ಈ ದೇಶದ ಅಭಿವೃದ್ಧಿ ನಮ್ಮ ಅಭಿವೃದ್ಧಿಯಲ್ಲಿದೆ ಅನ್ನೋದನ್ನು ಪದೇ ಹೇಳಲಿಕ್ಕೆ. ಯಾರೋ ಕೆಲವು ಜನ ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿಗಳು ಅಥವಾ ದೊಡ್ಡ ಜನ ಇದ್ದಾರಲ್ಲ ಅವರ ಅಭಿವೃದ್ಧಿ ಅಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿನ, ಸಿದ್ದರಾಮಯ್ಯ ಮುಖ್ಯಮಂತ್ರಿನ ಅನ್ನೋದಲ್ಲ ನಮ್ಮ ರಾಜಕೀಯ. ನನ್ನ ಮಗನಿಗೆ ಕೆಲಸ ಸಿಕ್ಕುತ್ತಾ, ನಾನು ಬೆಳೆಯುವಂತ ಬೆಳೆಗೆ ಉದ್ಯೋಗ ಬೆಳೆ ಸಿಕ್ಕುತ್ತಾ, ಸೂಕ್ತ ಬೆಳೆ ಸಿಕ್ಕುತ್ತಾ, ಲಾಭ ಸಿಕ್ಕುತ್ತಾ, ಅದು ನಮ್ಮ ರಾಜಕೀಯ. ನನಗೆ ಇರಲಿಕ್ಕೆ ಭೂಮಿ ಇದೆಯಾ, ಮನೆ ಇದೆಯಾ, ವಾಸಕ್ಕಿರುವಂತಹ ಜಾಗ ಇದೆಯಾ, ಇಲ್ಲಿ ಬಡವರಿಲ್ಲದೆ ಇರತಕ್ಕಂತಹ ಒಂದು ದೇಶವನ್ನ ಕಟ್ಟಲಿಕ್ಕೆ ಆಗುತ್ತಾ ಅನ್ನುವಂಥದ್ದು ನಮ್ಮ ರಾಜಕೀಯ, ನಮ್ಮ ಕ್ರಾಂತಿ. ಅದು ಇವರೇನೋ ಒಂದು ನವೆಂಬರ್ ಕ್ರಾಂತಿ ಮಾತಾಡ್ತಿದ್ದಾರೆ. ಇಲ್ಲಿ ಪ್ರಶ್ನೆ ಏನಾಗ್ತದೆ, ನಾನು ಸೂಕ್ಷ್ಮವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿರುವಂತಹ ಜನ ಸ್ವಂತ ದುಡ್ಡು ಹಾಕೊಂಡು ನಮ್ಮ ಸಮಯವನ್ನು ಬಿಟ್ಟು ಇಲ್ಲಿ ಬಂದು ಹೋರಾಟದಲ್ಲಿ ಕೂತಿದ್ದೀವಿ. ಅದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕಿಲ್ಲ. ಯಾವನು ದುಡ್ಡು ಕೊಟ್ಟು ಕರ್ಕೊಂಬರ್ಲಿಲ್ಲ. ಇಲ್ಲಿ ಬರುವಂತ ಹಲವು ರಾಜಕೀಯ ವಿರೋಧ ಪಕ್ಷ ನಾಯಕರಿರಲಿ ಅಥವಾ ಆಳುವ ಪಕ್ಷದ ಮಂತ್ರಿಗಳೇ ಇರಲಿ, ಅವರ ಜನ ಸೇರಿಸ್ಬೇಕಾದ್ರೆ ದುಡ್ಡು ಕೊಟ್ಟು ಕರ್ಕೊಂಬರ್ಬೇಕು. ನಮ್ಮ ಈ ಜನ ಏನಿದ್ದಾರೆ ಅದನ್ನು ಅವರ ಪ್ರಚಾರಕ್ಕೆ ಅವಕಾಶವಾಗಿ ನಾವು ಅದನ್ನು ಪರಿವರ್ತನೆ ಮಾಡಬಾರದು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಾವು ಹೇಳ್ತಿದ್ದೀವಿ, ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು 2022ರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮ್ಮ ಹೋರಾಟಕ್ಕೆ ಬಂದು ನೀವು ಭರವಸೆ ಕೊಟ್ಟರೆ ಈಡೇರಿಸಿಲ್ಲ ಅಂತ. ಸ್ವಾಮಿ, ನಾನು ಹೇಳ್ತೀನಿ, 2023ರಲ್ಲಿ ಅವರು ಮುಖ್ಯಮಂತ್ರಿ ಆದಮೇಲೆ ಬಹಿರಂಗವಾಗಿ ಪ್ರಕಟಣೆ ಮಾಡದೆ ಯಾವುದನ್ನು ಜಾರಿ ಮಾಡ್ತಾ ಇಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಹೇಳಿದ ಮಾತು ಬಿಡ್ರಿ, ನೀವು ಮುಖ್ಯಮಂತ್ರಿ ಆದಾಗ ಮುಖ್ಯಮಂತ್ರಿಯಾಗಿ ಪ್ರಕಟಣೆ ಮಾಡಿದ್ದನ್ನ ಕಾನೂನುಬದ್ಧವಾಗಿ ಯಾಕೆ ಜಾರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಉದಾಹರಣೆ, ದೇವನಹಳ್ಳಿ ಭೂಸ್ವಾಧೀನ ಹೋರಾಟದ ಪ್ರಶ್ನೆ. ಅವ್ರು ಹೇಳಿದ್ರು, ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೀವಿ. ಎಷ್ಟು ತಿಂಗಳಾಯ್ತು ಈಗ ಕೈ ಬಿಟ್ಟು? 3 ತಿಂಗಳಾಯ್ತು, ಇಲ್ಲಿವರೆಗೆ ಆದೇಶ ಇಲ್ಲ, ಕೈ ಬಿಟ್ಟಿದ್ದೀವಿ ಅಂತ. ಭೂಮಿಗೆ ಬೆಲೆ ನಿಗದಿಪಡಿಸೋಕೆ ಮೊದಲು, ಭೂಸ್ವಾಧೀನ ಪ್ರಕ್ರಿಯೆ ಶುರು ಮಾಡೋಕೆ ಮೊದಲು ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿ ಭೂಸ್ವಾಧೀನಕ್ಕೆ ಮುಂದಾಗ್ತಿದ್ದಾರೆ. ಯಾವ ಕಾನೂನು? ನಿಮ್ಮದೇ ಸರ್ಕಾರ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಾ ಇದೆ. ಪೆರಿಫೆರಲ್ ರಿಂಗ್ ರೋಡ್ ಶುರು ಮಾಡಿಬಿಟ್ರೆ ಈಗ ಆಲ್ರೆಡಿ ರೈತರು ಬರ್ತಾ ಇದ್ದಾರೆ, ತಾನೇ ಬರ್ತಾ ಇದ್ದಾರೆ ಭೂಮಿ ಕೊಡ್ಲಿಕ್ಕೆ. ಯಾವ ರೈತ ಹೋಗ್ತಿದ್ದಾನೆ ಗೊತ್ತಿಲ್ಲ. ಬೆಂಗಳೂರು ಸುತ್ತಮುತ್ತ ಎಲ್ಲೂ ಕೂಡ ಕೃಷಿ ಭೂಮಿ ಇಲ್ಲ, ಉದ್ಯೋಗ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದರೆ ಏನಾಗುತ್ತೆ? ಇನ್ನೊಂದು, ಗಿಗ್ ವರ್ಕರ್ಸ್ಗೆ ಕಾನೂನು ತಂದುಬಿಟ್ಟಿವಿ, ಕನಿಷ್ಠ ವೇತನ ತಂದುಬಿಟ್ಟಿದ್ದೀವಿ. ನಾವು ಮಾತಾಡಿದ್ವಿ, ಇಲ್ಲಿವರೆಗೆ ಜಾರಿ ಮಾಡ್ಲಿಕ್ಕೆ ಆಗಲಿಲ್ಲ. ನೀವು ಕೊಟ್ಟಂತ ಮಾತುಗಳನ್ನು, ನೀವೇ ಪ್ರಕಟಣೆ ಮಾಡಿದ್ದನ್ನ ಜಾರಿ ಮಾಡುವಂತ ರೀತಿಯಲ್ಲಿ ನಾವು ಮಾಡ್ತೀವಿ ಅನ್ನುವಂಥದ್ದು ನಮ್ಮ ಹೋರಾಟ ಆಗಬೇಕೆ ವಿನಃ
ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ಗೂ ಕಾಂಗ್ರೆಸ್ ಸರ್ಕಾರಕ್ಕೂ ಗುಡ್ ಕಂಡಕ್ಟ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ನಾವು ಹೋರಾಟ ಮಾಡ್ತಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ನಾವು ಸೀರಿಯಸ್ ಆಗಿ ತಗೋಬೇಕಾಗ್ತದೆ. ನಾವು ಅವರ ಪಾಳುದಾರರಲ್ಲ, ಅವರ ಜೊತೆಗೆ ಮೈತ್ರಿಯಲ್ಲಿರೋರಲ್ಲ, ದುಡಿಯುವ ಜನರ ಜೊತೆಗೆ ಶ್ರಮಜೀವಿಗಳ ಜೊತೆಗೆ ಮೈತ್ರಿಯಲ್ಲಿರುವಂತವರು. ಈ ಕೆಂಪು ನೀಲಿ ಹಸಿರು ಬಾವುಟಗಳ ಐಕ್ಯತೆ ಈ ಭಾರತ ದೇಶದ ಭವಿಷ್ಯಕ್ಕೆ ಅನಿವಾರ್ಯ. ಆ ಹೋರಾಟವನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ, ಮುಂದೆ ಇದನ್ನು ವಿಸ್ತರಿಸೋಣ ಅಂತ ಹೇಳಿ ಅವಕಾಶಕ್ಕೆ ವಂದನೆ ಸಲ್ಲಿಸಿದ ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು.